Zombie apocalypse. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ಲಾಗಿ ನೋಡಿ. ಮದರಂಗಿಯಲ್ಲಿ ಮನಸ್ಸಿನ ರಂಗು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಸಾಂಗು, ಇಮೇಜು, ಟೆಸ್ಟ್ ಕಾಪಿ ಕೊಟ್ಟಿರ್ತೇನೆ. 3 ಪ್ರಾಜೆಕ್ಟು ಇಂಪೋರ್ಟ್ ಮಾಡಿಕೊಳ್ಳಿ. ಆನಂತರ ಎಫೆಕ್ಟ್ ಲಿಂಕನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ, ಅಲ್ಲಿ ಕೊಟ್ಟಿರ್ತೇನೆ. ವಿಡಿಯೋವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕ್ರಿಯೇಟಿವ್ ಪ್ರಾಜೆಕ್ಟ್ ಕೊಡಿ. ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಗ್ರೀನ್ ಸ್ಕ್ರೀನ್ ಎಫೆಕ್ಟು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ, ಅಲ್ಲಿ ಕೊಟ್ಟಿರ್ತೇನೆ. ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಓಪನ್ ಮಾಡಿ. ಇಲ್ಲಿ ಓಪನ್ ಮಾಡಿದ ತಕ್ಷಣ ನಂತರ ಇಲ್ಲಿ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಶೇಪ್ಸ್ ಅಂತ ಬರುತ್ತೆ. ಶೇಪ್ಸ್ ಕ್ಲಿಕ್ ಮಾಡಿ. ಇಲ್ಲೊಂದು ಶೇಪ್ಸ್ ಕಲರು, ಇದು ಕಲರು ವೈಟ್ ಇಟ್ಕೊಳ್ಳಿ. ನಂತರ ಇಲ್ಲಿ ಮೇಲ್ಗಡೆ 3 ಡಾಟ್ ಕ್ಲಿಕ್ ಮಾಡಿ, ಫಿಲ್ ಕಾಂಪೋಸಿಷನ್ ಏರಿಯಾ ಕ್ಲಿಕ್ ಮಾಡಿ. ನಂತರ ರೌಂಡ್ ರೆಕ್ಟ್ಯಾಂಗಲ್ ಇದೆಲ್ಲ ಕೆಳಗಡೆ ತೊಗೊಂಬನ್ನಿ. ಈ ರೀತಿ ಬಂತು. ಆನಂತರ ನೀವು ಇಲ್ಲಿ ರೆಕ್ಟ್ಯಾಂಗಲ್ ಇದೆಯಲ್ಲ, ಇದನ್ನು 10 ಸೆಕೆಂಡ್ ಇಟ್ಕೊಳ್ಳಿ. ನಂತರ ನೀವು ಈ ಗ್ರೀನ್ ಸ್ಕ್ರೀನ್ ಒಳಗೆ ನೋಡ್ಕೋಬೋದು. 6 ಸೆಕೆಂಡ್ವರೆಗೂ ಇದೆಯಲ್ಲ, 6 ಸೆಕೆಂಡ್ವರೆಗೂ ಇಟ್ಕೊಳ್ಳಿ. ನಂತರ ಉಳಿದಿದ್ದು ಕಟ್ ಮಾಡ್ಕೊಳ್ಳಿ. ನಂತರ ಇದನ್ನು ರೆಕ್ಟ್ಯಾಂಗಲ್ ಕಟ್ ಮಾಡ್ಕೊಳ್ಳಿ 6 ಸೆಕೆಂಡ್ವರೆಗೂ. ನಂತರ ಇಲ್ಲಿ ಒಂದು ಎಫೆಕ್ಟ್ ಇದೆಯಲ್ಲ, ಗ್ರೀನ್ ಸ್ಕ್ರೀನು, ಕ್ಲಿಕ್ ಮಾಡಿ. ಎಫೆಕ್ಟ್ ಅಂತ ಬರುತ್ತೆ. ನಂತರ ಆ್ಯಡ್ ಎಫೆಕ್ಟು, ನಂತರ ಕ್ರೋಮಾ ಕ್ರೀ. ನಂತರ ಇಲ್ಲಿ ಗ್ರೀನ್ ಸ್ಕ್ರೀನ್ ಇದೆಯಲ್ಲ, ಕೆಳಗಡೆ ಕ್ಲಿಕ್ ಮಾಡಿ. ಇದನ್ನು ಥ್ರೆಶೋಲ್ಡ್ ಇದೆಯಲ್ಲ, ಜಾಸ್ತಿ ಮಾಡ್ಕೊಳ್ಳಿ. ನೋಡ್ಕೋಬೋದು, ಈ ರೀತಿ ಆಯಿತು. ನಂತರ ಬ್ಯಾಕ್ ಬನ್ನಿ. ಇಲ್ಲಿ ಇಮೇಜ್ ಇದು ಕ್ಲಿಕ್ ಮಾಡಿ. ನಾನು ಇಮೇಜನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಲೇಯರ್ ಅಂತ ಮಾಡಿದ್ದೇನೆ. ನೀವು ನ್ಯೂ ಪ್ರಾಜೆಕ್ಟ್ ಇದೆಲ್ಲ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ ಮಾಡಿ. ಕೆಳಗಡೆ ತೊಗೊಂಬನ್ನಿ. ಫೋಟೋ ನೋಡು ಕರೆಕ್ಟ್ ಆಯ್ತು. ಇದನ್ನು ಫೋಟೋವನ್ನು ಕೆಳಗಡೆ ತೊಗೊಂಬನ್ನಿ. ನಂತರ ಈ ಎಫೆಕ್ಟನ್ನು ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ. ನೀವು ಗ್ರೀನ್ ಸ್ಕ್ರೀನ್ ಎಫೆಕ್ಟು ನೋಡ್ಕೋಬೋದು, ಈ ರೀತಿ ಆಯಿತು ಎಫೆಕ್ಟ್. ನಂತರ ಇಮೇಜನ್ನು ನೀವು 6 ಸೆಕೆಂಡ್ವರೆಗೂ ಇಟ್ಕೊಳ್ಳಿ. ನಂತರ ಇಮೇಜು ಆಮೇಲೆ ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಡುವಿದೆ ನೋಡಿ ತ್ರಿಭುಜ, ಕ್ಲಿಕ್ ಮಾಡಿ. ಇದು ಗ್ರೂಪ್ ಆಯಿತು. ಮೊನ್ನೆ ಇದೆಲ್ಲ ರೆಕ್ಟ್ಯಾಂಗಲ್ ಕ್ಲಿಕ್ ಮಾಡಿ. ನೋಡ್ಕೋಬೋದು, ಈ ರೀತಿ ಗ್ರೂಪ್ ಆಗಿ ಕ್ರಿಯೇಟ್ ಆಯಿತು. ನಂತರ ಬ್ಯಾಕ್ ಬನ್ನಿ. ನಂತರ ಟೆಸ್ಟನ್ನು ಕೊಟ್ಟಿರ್ತೇನೆ, ಕಾಪಿ ಮಾಡ್ಕೊಳ್ಳಿ. ಟೆಸ್ಟ್ ಇದೆ ನೋಡಿ. ನಂತರ ಒಂದೊಂದಾಗಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡಿ. ನಂತರ ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡಿ, ಇಲ್ಲಿ ಪೇಸ್ಟ್ ಮಾಡಿ. ಈ ಗ್ರೂಪ್ 1 ಇದೆಯಲ್ಲ, ವಿವಾಹ ಸ್ಥಳ, ಸ್ವಲ್ಪ ಮೇಲ್ಗಡೆ ತೊಗೊಂಬನ್ನಿ. ನಂತರ ಬ್ಯಾಕ್ ಬನ್ನಿ. ನಂತರ ಗ್ರೂಪ್ 3 ಇದೆಯಲ್ಲ, ಅದನ್ನು ಸ್ವಲ್ಪ ಮೇಲ್ಗಡೆ ಒಯ್ಯಿರಿ. ನಂತರ ಗ್ರೂಪ್ 1 ಇದೆಯಲ್ಲ, ಅದನ್ನು ಸ್ವಲ್ಪ ಮೇಲ್ಗಡೆ ತೊಗೊಂಬನ್ನಿ. ಡ್ರಾ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಗ್ರೂಪ್ 1 ಇದೆ ನೋಡಿ, ಅದು ಈ ರೀತಿ ಮಾಡ್ಕೊಳ್ಳಿ. ಗ್ರೂಪ್ 3 ಇದೆಯಲ್ಲ, ಅದನ್ನು ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ. ನಂತರ ಇಲ್ಲಿ ಇದೆಯಲ್ಲ ರೆಕ್ಟ್ಯಾಂಗಲ್, ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ. ನಂತರ ಗ್ರೂಪ್ 1 ಇದೆಯಲ್ಲ, ಅದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿ, ಕಾಪಿ ಲೇಯರ್ ಮಾಡಿ. ನಂತರ ಇಲ್ಲಿ 6 ಸೆಕೆಂಡ್ ಮುಗಿದ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ನೆಕ್ಸ್ಟು ಇದೇ ಗ್ರೂಪ್ 1 ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನಂತರ ಇದು 6 ಸೆಕೆಂಡ್ ಮುಗಿದ ತಕ್ಷಣ ಇನ್ನೊಂದು ಸಲ ಪೇಸ್ಟ್ ಮಾಡ್ಕೊಳ್ಳಿ ಗ್ರೂಪ್ 1. ಹೀಗೆ ಕಂಟಿನ್ಯೂ ನೀವು ಫೋಟೋ ಆ್ಯಡ್ ಮಾಡಬೇಕು. ಈಗ ಒಂದು ಇಮೇಜ್ ಆ್ಯಡ್ ಮಾಡಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೊಟ್ಟಿರ್ತೇನೆ ನಾನು ಇಮೇಜ್, ನೋಡ್ಕೋಬೋದು. ಇಲ್ಲಿ ಇಮೇಜ್ ಕೊಟ್ಟಿರ್ತೇನೆ. ಈ ಇಮೇಜು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ, ಅಲ್ಲಿ ಕೊಟ್ಟಿರ್ತೇನೆ.
ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇದನ್ನು ಮೂವ್ ಆ್ಯಂಡ್ ಮಾಡ್ಕೊಳ್ಳಿ. ಈ ರೀತಿ ಆಯಿತು. ನಂತರ ಮೇಲ್ಗಡೆ ತೊಗೊಂಡೋಗ್ರಿ. ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟು, ಕ್ರೋಮಾಕ್ರಿ, ಆಮೇಲೆ ಸ್ಟ್ಯಾಂಡರ್ಡು, ಇಲ್ಲಿ ಗ್ರೀನ್ ಇದ್ದಲ್ಲಿ ವೈಟು, ನಂತರ ಇಲ್ಲಿ ಗ್ರೂಪ್ 1 ಇದೆಯಲ್ಲ ಅದನ್ನು ಸ್ವಲ್ಪ ಮೇಲ್ಗಡೆ ತೊಂಬರ್ರಿ, ಪೂರ್ತಿ ಮೇಲ್ಗಡೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ನಂತರ ನೀವು ಗ್ರೂಪ್ 1 ಇದೆಯಲ್ಲ ಸ್ವಲ್ಪ ಇಲ್ಲಿ ಮೇಲ್ಗಡೆ ತೊಗೊಂಬನ್ನಿ. ನಂತರ ಇನ್ನೊಂದು ಗ್ರೂಪ್ 1 ಇಲ್ಲಿದೆ ನೋಡಿ, ಸ್ವಲ್ಪ ಸಾನ್ ಮಾಡ್ಕೊಳ್ಳಿ. ನಂತರ ಗ್ರೂಪ್ 3 ಇದೆಯಲ್ಲ ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ. ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ಕೊಟ್ಟಿರ್ತೇನೆ. ಇದನ್ನು ಎಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ, ಅಲ್ಲಿ ಇರುತ್ತೆ, ಎಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಗಣೇಶ ಫೋಟೋ ಆ್ಯಡ್ ಆಯಿತು ನೋಡ್ಕೋಬೋದು. ಈ ಒಂದು ಫೋಟೋವನ್ನು ಇಲ್ಲಿ ಕೂಡಿಸ್ತೀನಿ. ನಂತರ ನೀವು ಗ್ರೂಪನ್ನು ಸ್ವಲ್ಪ ಸಾನ್ ಮಾಡ್ಕೊಳ್ಳಿ. ನೋಡ್ಕೋಬೋದು. ಈ ಒಂದು ಗಣೇಶ PNG 29 ಸೆಕೆಂಡ್ವರೆಗೆ ಇಟ್ಕೊಳ್ಳಿ. ಈ ಇಮೇಜನ್ನು ಕೂಡ 29 ಸೆಕೆಂಡ್ ನೋಡ್ಕೋಬೋದು. ಈ ರೀತಿ ಆಯಿತು. ಸಾಂಗು ಕೂಡ ಕೊಟ್ಟಿರ್ತೇನೆ, ಸಾಂಗ್ ಕ್ಲಿಕ್ ಮಾಡಿ ಲಿಂಕು, ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್, ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡಿ, ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ನೋಡ್ಕೋಬೋದು. ಮನರಂಗಿಯಲ್ಲಿ ಮನಸ್ಸಿನ ರಂಗು. ಈ ರೀತಿ ಆಯಿತು. ಈ ವಿಡಿಯೋ ಎಡಿಟಿಂಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.